जय चिदंबर राजाराम. सर्व बोलता ते जन जावे देवासी शरण. शरण जावे कोण्या ठाई वर्म न कळे हे पाही. शरण जावे हृदयस्था देव बोलतसे गीता. म्हणे ಚಿದಂಬರದಾಸ ಆದಿ ಶರಣ ಸದ್ಗುರುಸ. ಇಲ್ಲಿ ರಾಜಾರಾಮ್ ಅವರು ನಾವು ಮನುಷ್ಯರು ಯಾರಿಗೆ ಶರಣ ಹೋಗಬೇಕು ಅಂತ ಅನ್ನೋದನ್ನು ಈ ಅಭಂಗದೊಳಗೆ ಹೇಳಲಿಕ್ಕತ್ತಾರೆ, ತಿಳಿಸ್ತಾರೆ. ಸರ್ವ ಬೋಲತಾತಿ ಜನ ಜಾವೆ ದೇವಾಸಿ ಶರಣ. ಎಲ್ಲರೂ ಹೇಳ್ತಾರೆ ಜನರಿಗೆ ದೇವರಿಗೆ ಶರಣ ಹೋಗ್ರಿ ಅಂತ ಹೇಳ್ತಾರೆ. ಅವ ನಿಮ್ಮದೆಲ್ಲ ಕಲ್ಯಾಣ ಮಾಡ್ತಾನೆ, ಅದಕ್ಕೆ ನೀವು ನಿಮ್ಮ ಸಂಪೂರ್ಣ ತನ ಮನ ಸಹಿತ ಭಗವಂತಗೆ ಶರಣ ಹೋಗ್ರಿ ಅಂತ ಹೇಳ್ತಾರೆ ಎಲ್ಲರೂ. ಶರಣ ಜಾವೆ ಕೋಣ್ಯಾ ಠಾಯಿ ವರ್ಮನ ಕಳೆ ಹೇ ಪಾಹಿ. ಆದರೆ ದೇವರಂತಂದ್ರೆ ಯಾರಿಗೆ ಶರಣ ಹೋಗಬೇಕು? ಸರಿಯಾದ ಸ್ಥಾನ ಯಾವುದು ಶರಣ ಹೋಗಲಿಕ್ಕೆ? ದೇವರಂತಂದ್ರೆ ಈ ಮೂರ್ತಿ ಮುಂದೋ ಅಥವಾ ಹಿಂಗಂತ ಪ್ರಶ್ನೆ ಬರ್ತದೆ. ಅವಾಗ ಸರಿಯಾದ ಜಾಗ ಸ್ಥಾನ ಯಾವುದು ಶರಣ ಹೋಗಲಿಕ್ಕೆ ಅಂತ ಪ್ರಶ್ನೆ ಬರ್ತದೆ. ಅದಕ್ಕೆ ಹೇಳ್ತಾರೆ ಶರಣ ಜಾವೆ ಕೋಣ್ಯಾ ಠಾಯಿ. ಯಾರ ಕಡೆ ಹೋಗ್ಬೇಕು ಶರಣ? ಯಾವ ಜಾಗ, ಯಾವ ಸ್ಥಾನ ಅದ, ಎಲ್ಲಿ ನಾವು ಶರಣ ಹೋಗಬೇಕು? ವರ್ಮನ ಕಳೆ ಹೇ ಪಾಯಿ. ಅದ್ರ ಗುಟ್ಟು ತಿಳಿಯವಲ್ತು ನಮ್ಗೆ ಯಾರಿಗೂ. ದೇವ್ರಿಗೆ ಶರಣ ಹೋಗಬೇಕು ಅಂತ ಹೇಳ್ತಾರೆ, ಆದರೆ ದೇವ್ರಂದ್ರೆ ಹೆಂಗೆ ಎಲ್ಲಿ ಶರಣ ಹೋಗಬೇಕು ಅದ್ರ ಗುಟ್ಟು ತಿಳಿವಲ್ತು. ಅದಕ್ಕೆ ಮುಂದೆ ಹೇಳ್ತಾರೆ ರಾಜಾರಾಮ್ ಅವರು, ಶರಣ ಜಾವೆ ಹೃದಯಸ್ಥ ದೇವ ಬೋಲತಸೆ ಗೀತಾ. ಅದಕ್ಕೆ ನಾವು ಶರಣ ಯಾರಿಗೆ ಹೋಗ್ಬೇಕಂದ್ರೆ ಹೃದಯಸ್ಥ, ಹೃದಯದೊಳಗೆ ಯಾರು ಸ್ಥಿತವಾಗಿದ್ದಾರೆ, ಯಾರು ನಮ್ಮ ಹೃದಯದೊಳಗೆ ನೆಲೆಸ್ತಾರ ಅಂಥವ್ರಿಗೆ ಶರಣ ಹೋಗ್ಬೇಕಂತ ಗೀತಾದೊಳಗೆ ಕೃಷ್ಣ ಹೇಳ್ಯಾನ ಅಂತ ರಾಜಾರಾಮ್ ಅವರು ಹೇಳ್ತಾರೆ. ಇಲ್ಲಿ ದೇವ ಬೋಲತಸೆ ಗೀತಾದೊಳಗೆ ದೇವ್ರು ಹಿಂಗೆ ಹೇಳ್ಯಾನಲ್ಲ, ಯಾರು ನಿಮ್ಮ ಹೃದಯದೊಳಗಿದ್ದಾರೆ ಅಂಥವ್ರಿಗೆ ಶರಣ ಹೋಗ್ರಿ ಅಂತ ಹೇಳ್ತಾರೆ. ಮುಂದೆ ಹೇಳ್ತಾರೆ ರಾಜಾರಾಮ್ ಅವರು, ಮಣೆ ಚಿದಂಬರದಾಸ ಆದಿ ಶರಣ ಸದ್ಗುರುಸ. ಅದಕ್ಕೆ ಇಲ್ಲಿ ಹೇಳ್ತಾರೆ ಚಿದಂಬರದಾಸ ರಾಜಾರಾಮ್ ಅವ್ರು ಹೇಳ್ತಾರೆ, ಮೊದಲು ಶರಣ ಯಾರಿಗೆ ಹೋಗ್ಬೇಕಂದ್ರೆ ಸದ್ಗುರುವಿಗೆ ಶರಣ ಹೋಗಬೇಕು. ನಿಮಗೆ ಯಾರು ಹಿಂದಿನ ಅಭಂಗದೊಳಗೆ ನೋಡಿದೀವಿ ನಾವು, ಸದ್ಗುರುನ ಗುರುತಿಸ್ಲಿಕ್ಕೆ ಶಿಷ್ಯ ಬೇಕು. ಅದಕ್ಕೆ ನಾವು ಏನು ಮಾಡ್ಬೇಕಿಲ್ಲ, ಸದ್ಗುರು ಯಾರಂತ ತಿಳ್ಕೊಂಡು ಅವರಿಗೆ ಮೊದಲು ಶರಣ ಹೋಗಬೇಕು. ದೇವ್ರಂದ್ರೆ ಅವರೇ. ಗುರು ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಅಂತ ನಾವು ಇದು ಓದ್ತೀವಿ, ಅದನ್ನು ಕೇಳ್ತೀವಿ ಸಂಸ್ಕೃತ ಶ್ಲೋಕ. ಅದಕ್ಕೆ ಗುರುನೇ ಎಲ್ಲ, ಸದ್ಗುರುನೇ ಅವನೇ ಬ್ರಹ್ಮ, ಅವನೇ ವಿಷ್ಣು, ಅವನೇ ಮಹೇಶ್ವರ. ಅದಕ್ಕೆ ಅವನೇ ಪರಬ್ರಹ್ಮ, ಗುರು ಸಾಕ್ಷಾತ್ ಪರಬ್ರಹ್ಮ. ಅದಕ್ಕೆ ನಾವು ಸದ್ಗುರುಗೆ ಶರಣ ಹೋಗಬೇಕು. ಸದ್ಗುರು ಯಾರಂಥೇಳಿ ನಮಗೆ ಭಗವಂತ ನಮಗೆ ಪ್ರಮಾಣಿಸಿ, ಯಾರಿಗೆ ನಿಜವಾಗಿ ಸದ್ಗುರು ಬೇಕಂತ ಹಂಬಲದ ಅವರಿಗೆ ಭಗವಂತ ಅವ್ರ ಸದ್ಗುರು ಯಾರಂಥೇಳಿ ತಿಳಿಸ್ಕೊಡ್ತಾನೆ. ಅದಕ್ಕೆ ನಾವು ಮೊದಲು ಸದ್ಗುರುವಿಗೆ ಶರಣು ಹೋಗಬೇಕು. ಜೈ ಚಿದಂಬರ ರಾಜಾರಾಮ್.